ಮಹದೇವಪುರ ಬೀದಿ ನಾಯಿ ಮಾತಿಗೆ ಡಿಕೆ ಸುರೇಶ್ ಕೆಂಡ ಕಾರ್ತಿದ್ದಾರೆ. ನಾಯಿಗಳು ಬಾಲವನ್ನು ಅಳ್ಳಾಡಿಸಬೇಕು, ಬಾಲ ನಾಯಿಯನ್ನು ಅಳ್ಳಾಡಿಸಬಾರ್ದು ಅಂತೆಲ್ಲ ಮಾತನಾಡಿದ್ರು. ಇದೀಗ ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು ಅಂತ ಡಿಕೆ ಸುರೇಶ್ ಕೆಂಡ ಕಾರಿದ್ದಾರೆ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ, ಎಂದಿಗೂ ಕೂಡ ಋಣ ತೀರಿಸುವ ವ್ಯಕ್ತಿತ್ವ ಇಟ್ಕೊಂಡಿರೋರು ಅಂತ ಮಾತನಾಡಿದ್ದಾರೆ. ಹಾಗಾದ್ರೆ ಮಹದೇವಪ್ಪನವರು ಏನು ಹೇಳಿದ್ರು, ಡಿಕೆ ಸುರೇಶ್ ಯಾವ ರೀತಿ ಕೆಂಡ ಕಾರಿದ್ದಾರೆ? ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ನಾಯಕರುಗಳಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಡಿ.ಕೆ. ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಅಲ್ಲ, ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದೆಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಕರು ಹೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಹೇಳಿದ್ದು ಹೆಂಗಿತ್ತು ಗೊತ್ತಾ ಸರ್, ಆದಿ ಬೀದಿಗಳೆಲ್ಲ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವು ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂತ ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ನಾಯಿಗಳ ಸ್ವಭಾವ. ಎಂತಕ್ಕೆ ಸಾಕ್ತಾರೆ ನಾಯಿನ? ಬೀದಿ ನಾಯಿನೂ ಸಾಕ್ತಾರೆ, ಮನೇಲೂ ನಾಯಿ ಸಾಕ್ತಾರೆ, ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ಕೆ ಸಾಕ್ತಾರೆ ಅಂತಾರೆ? ನಿಯತ್ತಿಗೋಸ್ಕರ ಸಾಕ್ತಾರೆ. ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವೋ, ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂಥವ್ರಿಗೆ, ಊಟ ಹಾಕುವಂಥವ್ರಿಗೆ, ಬೀದಿಗೆ ನಾಯಿಗೆ ಎತ್ಕೊಂಡು ಹೋಗಿ ಊಟ ಹಾಕ್ತಾರೆ. ಯಾಕೆ ಊಟ ಹಾಕ್ತಾರೆ ಅಂತ ಅಂದ್ರೆ ನಮ್ಮನ್ನು ಕಾಪಾಡ್ತದೆ. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ನಣ್ಣುಣಿಗಳು ಬಹಳಷ್ಟು ನಣ್ಣುಡಿಗಳಿದೆ. ಏನಂತ? ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಣ್ಣುಡಿಗಳನ್ನ ಸಾಕಷ್ಟು ಕೇಳಿದ್ದೀವಿ. ಮಹದೇವಪ್ಪ ಶಾಸಕರನ್ನ ಬೀದಿ ನಾಯಿಗೆ ಹೋಲಿಸಿದ್ದಾರೆ. ಸಚಿವ ಮಹದೇವಪ್ಪ ಬೀದಿ ನಾಯಿ ಪದ ಬಳಕೆ ಸರಿಯಲ್ಲ ಹೀಗಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳು ತೆಗೆಯಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ.ಕೆ. ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು ಅಂತಾರಲ್ಲ, ಅವರೇ ಮಾತಾಡ್ತಾರೆ ಅಂದರೆ ನಾವು ಅವ್ರು ಫಾಲೋ ಮಾಡಿದಾಗ ನಮ್ಗಲ್ಲೂ ನಾಳೆ ದಿನ ಪದ ಬಂದರೆ ಏನು ಮಾಡೋಕ್ಕಾಗಲ್ಲ. ಬೀದಿ ನಾಯಿ ಮಹದೇವಪ್ಪ ಆಡಿರೋದು ಗಾದೆ ಮಾತು ಅಂತ ರಾಜಣ್ಣ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹದೇವಪ್ಪನವರು ಆಡಿರೋದು ಗಾದೆ ಮಾತು ಅಂತ ರಾಜಣ್ಣ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಚಿವ KN ರಾಜಣ್ಣ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವರು ಆಡಿರೋದು ಗಾದೆ ಮಾತಷ್ಟೇ ಅಂತ ಅವರನ್ನ ಸಪೋರ್ಟ್ ಮಾಡಿದ್ದಾರೆ, ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿನ್ನೆ ಮಹದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಬಾಲನೇ ನಾಯಿ ಅಲ್ಲಾಡಿಸುವಂತದ್ದು ನೋಡಿ. ಅದು ಗಾದೆ ಮಾತ್ರಿ. ಅದು ನಿನ್ನೆ ಮಹದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಬಾಲನೇ ನಾಯಿ ಅಲ್ಲಾಡಿಸುವಂತದ್ದು ನೋಡಿ. ಅದು ಗಾದೆ ಮಾತ್ರಿ. ಅದು ನಿನ್ನೆ ಮಹದೇವಪುರ
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ರಾಜಕೀಯದಲ್ಲಿ ಆಡುವಂತಹ ಒಂದೊಂದು ಮಾತುಗಳು ಕೂಡ ಬೇರೆ ಬೇರೆ ಮಜಲುಗಳು, ಬೇರೆ ಬೇರೆ ಆಯಾಮಗಳನ್ನ ತೆಗೆದುಕೊಳ್ಳುತ್ತೆ. ಇದೀಗ ಮಹದೇವಪ್ಪನವರು ಆಡಿರುವಂತಹ ಮಾತಿಗೆ ಆ ಸ್ವಪಕ್ಷದಲ್ಲೇ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಈ ಮಾತು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಘಟನೆಗೆ ಸಂಬಂಧ? ಶಕುಂತಲಾ, ನಿನ್ನೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದಿ ನಾಯಿಗಳನ್ನು ಎಳೆದು ತಂದಿದ್ರು. ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇಲ್ಲ, ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಬೀದಿ ನಾಯಿಗಳನ್ನ ಹಿಡಿದು ರಕ್ಷಣೆ ಮಾಡಿ ಅನ್ನುವಂಥ ಮಾತನ್ನ ಹೇಳಿದೆ. ಈ ಕಾರಣಕ್ಕೋಸ್ಕರ ಈ ರೀತಿಯ ಬೆಳವಣಿಗೆಗಳು ಸರಿಯಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ಎಚ್.ಸಿ. ಮಹದೇವಪ್ಪ ಅವರು ಕಾಂಗ್ರೆಸ್ನ ಶಾಸಕರನ್ನೇ ಯಾರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತಾರೆ ಅಂಥವ್ರನ್ನ ಪರೋಕ್ಷವಾಗಿ ನಾಯಿಗಳು ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿಯೇ ಸಾಕಷ್ಟು ಟೀಕೆಗೆ ಗುರಿಯಾಗ್ತಿದೆ. ಕೆಲವೊಂದಿಷ್ಟು ಮಂದಿ ನೇರವಾಗಿ ಎಚ್.ಸಿ. ಮಹದೇವಪ್ಪ ಅವರ ಮಾತನ್ನ ವಿರೋಧಿಸ್ತಾ ಇದ್ರೆ, ಮತ್ತೊಂದಷ್ಟು ಮಂದಿ ಸಮರ್ಥನೀಯ ರೂಪದಲ್ಲಿ ಆದರೂ ಕೂಡ ಮಹದೇವಪ್ಪ ಅವರು ಈ ರೀತಿ ಕಾಂಗ್ರೆಸ್ನ ಶಾಸಕರನ್ನ ನಾಯಿಗಳಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದು ಸರಿಯಲ್ಲ ಅನ್ನುವಂತಹ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿ.ಕೆ. ಸುರೇಶ್ ಅವರು ಇದರಲ್ಲಿ ನೇರವಾಗಿ ಮಹದೇವಪ್ಪ ಅವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಿಗಳು ನಿಜಕ್ಕೂ ಕೂಡ ನಿಯತ್ತಾಗಿ ಇರ್ತವೆ, ಆದರೆ ಕಾಂಗ್ರೆಸ್ನ ಕಟ್ಟಾಡುಗಳು ಬೀದಿ ನಾಯಿಗಳಲ್ಲ ಅನ್ನೋ ಮೂಲಕ ಎಚ್.ಸಿ. ಮಹದೇವಪ್ಪ ಅವರ ಮಾತನ್ನ ವಿರೋಧಿಸುವಂತಹ ಧಾಟಿಯಲ್ಲಿ ಇದೀಗ ಡಿ.ಕೆ. ಸುರೇಶ್ ಅವರು ಮಾತನಾಡಿದ್ದಾರೆ. ಶಿವಗಂಗಾ ಬಸವರಾಜ್ ಅವರು ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ. ಎಚ್.ಸಿ. ಮಹದೇವಪ್ಪ ಅವರು ಕಾಂಗ್ರೆಸ್ನ ಶಾಸಕರನ್ನೇ ಈ ರೀತಿ ನಾಯಿಗಳಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದು ಸರಿಯಲ್ಲ. ಎಚ್.ಸಿ. ಮಹದೇವಪ್ಪ ಹಿರಿಯ ನಾಯಕರಿದ್ದಾರೆ, ಅಂಥವರ ಬಾಯಲ್ಲಿ ಈ ರೀತಿಯ ಪದ ಬಳಕೆ ಸರಿಯಲ್ಲ ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯಗಳು. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಾಯಕತ್ವದ ಗೊಂದಲ ಬೇರೆ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ಗೊಂದಲದ ಹೇಳಿಕೆಗಳಿಂದಾಗಿ ಬೇರೆ ಬೇರೆ ರೀತಿಯ ನಾಯಕರು ಒಂದೊಂದು ರೀತಿಯ ಟೀಕೆಗೆ ಗುರಿಯಾಗ್ತಿದ್ದಾರೆ. ಆದರೆ ಎಚ್.ಸಿ. ಮಹದೇವಪ್ಪ ಅವರು ಆ ಎಲ್ಲ ಬೆಳವಣಿಗೆಗಳನ್ನ ನಾಯಿಗೆ ಹೋಲಿಸಿ ಮಾತನಾಡಿರುವಂಥದ್ದು ಪಕ್ಷದ ನಾಯಕರೇ ಅದನ್ನು ಒಪ್ಪೋದಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಶಕುಂತಲಾ, ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ